ನಮಸ್ಕಾರ, ವೆಲ್ಕಮ್ ಟು ಡೇ 3 ಕೊಲಂಬೋ. ಇವತ್ತು ನಾವು ಕೊಲಂಬೋಗೆ ಬಂದಿದ್ದೀವಿ, ಕ್ಯಾಪಿಟಲ್ ಆಫ್ ಶ್ರೀಲಂಕಾ. ನಾನು ಹಿಂದಗಡೆ ಲೋಟಸ್ ಟವರ್. ಸೊ ವಿ ಆರ್ ಗೋಯಿಂಗ್ ಟು ವಾಚ್ ಲೋಟಸ್ ಟವರ್. ಲೆಟ್ಸ್ ಗೋ. ಲೆಟ್ಸ್ ಗೋ. ವಾಟ್ ಅ ಬ್ಯೂಟಿಫುಲ್ ಬಿಲ್ಡಿಂಗ್ ಇದು. ಸೊ ಇದ್ರ ಮೇಲೆ ನಿಂತ್ಕೊಂಡು ನೋಡಿದ್ರೆ ಇಡೀ ಕೊಲಂಬೋನೇ ಕಾಣುತ್ತಂತೆ. ಫುಲ್ ಆಫ್ ಇಡೀ ಕೊಲಂಬೋ ಸಿಟಿನೇ ಕಾಣುತ್ತಂತೆ. ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್. ಹಾಯ್ ಬಾಯ್ಸ್, ಏನೋ ನೋಡ್ತಿದ್ವಿ ಇವತ್ತು. ಲೋಟಸ್ ಟವರ್. ಸರ್ ಅಲ್ಲಿದ್ದಾರೆ. Feel that ಇಯರ್ ಪ್ರಾಬ್ಲಮ್ ಏನಾದ್ರು ಇದ್ರೆ ಭಾಳ ಅನ್ಕಂಫರ್ಟಬಲ್. ಕಿವಿ ಎಲ್ಲ ಶೇಕ್ ಆಗುತ್ತೆ. 1151 feet. ಎಸ್. ಓ, ಏರ್ ಪ್ರೆಷರ್ ಫೀಲ್ ಆಗ್ತಿದೆ. So 30 seconds. 30 seconds ಅಲ್ಲಿ ಮೇಲೆ ಬಂದ್ವಿ, ಗುಮ್ ಅಂತ. ಎಸ್. ಸೊ ಬ್ಯಾಂಕ್ ಆಫ್ ಹಿಲ್ಟನ್, ಅದು ಜಲಧಾರಿ, ಅದು ಕಿಂಗ್ಸ್ಬರಿ. ಆಮೇಲೆ ಇದು ಪ್ರೆಸಿಡೆಂಟ್ಸ್ ಆಫೀಸ್, ರೆವಿನ್ಯೂ ಬಿಲ್ಡಿಂಗ್. ಅದು ಕಾಣ್ತಾ ರೆಡ್ ಬಿಲ್ಡಿಂಗ್, ಓಲ್ಡ್ ಪಾರ್ಲಿಮೆಂಟ್ ಬಿಲ್ಡಿಂಗ್, ಅದು ಪ್ರೆಸಿಡೆಂಟ್ಸ್ ಆಫೀಸ್. ಇದು ಶಾಂಗ್ರಿಲಾ. ಸ್ಟೇಡಿಯಂ ಎಲ್ಲಿದೆ ಸರ್? ಕೊಲಂಬೋದು ಸ್ಟೇಡಿಯಮ್ಮು ಪ್ರೇಮದಾಸ ಆ ಕಡೆ ಇದೆ. ಪ್ರೇಮದಾಸ ಆ ಕಡೆ ಇದೆ. ತೋರಿಸ್ತೀವಿ, ಕಂಡ್ರೆ ಕಾಣ್ಬೇಕು. ಆಮೇಲೆ ಇಡೀ ಕೊಲಂಬೋ ಊರೇ ಕಾಣಿಸ್ತಿದೆ ಟವರಿಂದ ಮೇಲೆ ಇತ್ಕೊಂಡು ನೋಡ್ತಾ ಇದ್ರೆ. ಅಮೇಝಿಂಗ್, ಬ್ಯೂಟಿಫುಲ್ ನೋಡಿ. ವಾವ್, ವರ್ತ್ ಕಮಿಂಗ್. ಒಂದು ಸೆಲ್ಫಿ ತಗೊಬಿಡೋಣ. ನಾವಿವಾಗ ಡಚ್ ಹಾಸ್ಪಿಟ್ಲ್ಗೆ ಅಂತ ಬಂದಿದ್ದೀವಿ. ಆದರೆ ಇದು ಡಚ್ ಹಾಸ್ಪಿಟ್ಲು ಅಂದರೆ ಡಚ್ಚರು ಕಟ್ಟಿದಂಥ ಒಂದು ಬಿಲ್ಡಿಂಗು. ಬಟ್ ಇವಾಗ ಇದು ಮೋಸ್ಟ್ ಆಫ್ ದಿ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿದೆ. ಲೆಟ್ಸ್ ಹ್ಯಾವ್ ಎ ಲುಕ್ ಏನಂತ. ದೀಪಿ ಅವರೇ, ಆಯ್ತಾ? ಈಗ ನಾವು 3 ಜನ ಹೊರಡೋಣ. ನೀವೊಂದು ಹೋಟೆಲ್ ಶೋ ಅಲ್ಲೇ ಇದೆ ನೋಡಿ, ಲವ್ ಎಷ್ಟು ಅಂತ. ಸೊ ಬೇಸಿಕಲಿ ಒಂದು ಟೈಮಲ್ಲಿ ಇದು ಹಾಸ್ಪಿಟ್ಲ್ ಇತ್ತು. ಇವಾಗ ಇಟ್ಸ್ ಬೀನ್ ಕನ್ವರ್ಟೆಡ್ ಇನ್ ಟು ಶಾಪಿಂಗ್ ಕಾಂಪ್ಲೆಕ್ಸ್. ಸೊ ಇವತ್ತು ನಾವು ಹೋಗ್ತಾ ಇರೋದು ಆ ಕಡೆ ಮಿನಿಸ್ಟ್ರಿ ಆಫ್ ಕ್ರ್ಯಾಬ್ ಅಂತ, ಫೇಮಸ್ ಫಾರ್ ಕ್ರ್ಯಾಬ್ ಮೀಟ್ ಆ್ಯಂಡ್ ಸೀ ಫುಡ್ಗೆ. ಗೋ ಆ್ಯಂಡ್ ಹ್ಯಾವ್ ಎ ಟೇಸ್ಟ್ ಆಫ್ ಇಟ್. ನಮ್ಮ ಜೊತೆಗೆ ಏಡಿ ತಿನ್ನೋಕ್ಕೆ ನಮ್ಮ ಸಂಜೆ ಅವರು ಬರ್ತಾ ಇದ್ದಾರೆ. ಚೆನ್ನಾಗಿದೆ ನೋಡಿ, ಕರಿ ಕ್ಲಬ್. ಬ್ಯೂಟಿಫುಲ್. ಇಟ್ಸ್ ಅ ಓಲ್ಡ್ ಬಿಲ್ಡಿಂಗ್ ಬಿಲ್ಡ್ ಬೈ ಡಚ್ ಪೀಪಲ್. ಸೊ ನಾವು ಹೋಗ್ತಾ ಇರೋದು ಫಾರ್ ಮಿನಿಸ್ಟ್ರಿ ಆಫ್ ಕ್ರ್ಯಾಬ್. ಕ್ರ್ಯಾಬ್ ಆನ್. ಇಬ್ಬರಿಗೆ ಅಲ್ಲ, ಭಯ ಹೋಗ್ಬಿಡ್ತು. ಹಿಂಗೆ ಈ ರೇಂಜಿಗೆ ಇದೆಯಲ್ಲ ಅಂತ ಒಂದು ಯಾರು ತಿಂತಾರೆ ಎಷ್ಟಿದೆ ನೋಡಿ. ಸ್ಟೇ ಫಾರ್ ದ ಡೇ. ಇವತ್ತಿನ 3ನೇ ದಿನ ಸ್ಟೇ ಸಿಟಿ ಆಫ್ ಡ್ರೀಮ್ಸ್ ಹೋಟೆಲ್ ಸಿನಿಮಂದು. ಲೆಟ್ಸ್ ಗೋ.
beautiful. It's a beautiful property. Morning. Hi. Good afternoon. Thank you. Hi. I know in India we are about very big. This is a city view, right? Yeah, city view. That's the tallest. Yeah. Wow. No, that's called Lotus Tower. Lotus Tower. They have a casino on top. Yeah. One revolving restaurants on top. So you can see whole view. Yeah. This is a which floor is this? This is 24th floor. This is 24th. Wow. Crazy. 24ನೇ floor. You're on the top. Yes. We're heading to the room. ಸಗದಾಗಿದೆ. ready? Yes, sir. Ready. Go. Wow. It's beautiful. Oh, look at that. Automatically it's getting opened. Wow. Crazy. Awesome. It's beautiful. ಸಗದಾಗಿದೆ. Room. If you smoke here, it's $200. Is it? Fine. And wow. Crazy. That's a room tour. We have a beautiful pool. ಇದರಿಂದ ರೆಸ್ಟೋರೆಂಟ್ಸ್ ಕಾಣ್ತಿದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಯಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಒಂದು ದೇಶದ ಸಿವಿಕ್ ಸೆನ್ಸು, ಕ್ಲೆನ್ಲಿನೆಸ್ಸು ಎಷ್ಟು ಸ್ವಚ್ಛವಾಗಿದೆ ಅಂದರೆ ನೋಡಿ ಇದು ಹೇಗಿದೆ. ನಾವು ಅಲ್ಲಿಂದ ನಡ್ಕೊಂಬಂದ್ವಿ. ಒಂದು ರೋಡಲ್ಲಿ ಯಾವ ಫುಟ್ಪಾತಲ್ಲೂ ಅಂಗಡಿ ಇಲ್ಲ, ಗಲೀಜಿಲ್ಲ. ಎಷ್ಟು ನಮಗೆ ಸಾರ್ವಜನಿಕರಿಗೆ ಓಡಾಡೋಕ್ಕೆ ಮಾಡುವಂಥ ದಾರಿ ಎಷ್ಟು ನೀಟಾಗಿದೆ, ಎಷ್ಟು ಸಕ್ಕತ್ತಾಗಿದೆ. ಅದೇ ನಮ್ಮೂರಲ್ಲಿ ಕೊಲಂಬೋ ಸಿಟಿ ಬೆಂಗಳೂರಷ್ಟು ಇಲ್ಲ ನನಗೆ ಗೊತ್ತಿದ್ದಂಗೆ, ಆಯಿತಾ. ಈ ದೇಶ ಆರ್ಥಿಕವಾಗಿ ಈಗ ತಾನೇ ಮೇಲೆ ಬರ್ತಾ ಇದೆ. ಬಟ್ ಎಷ್ಟು ನೋಡಿ ಅಲ್ಲಿ ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡ್ತಿರ್ತಾರೆ. ಎಷ್ಟು ಚೆನ್ನಾಗಿದೆ ಫುಟ್ಪಾತ್ಗಳು. ನಮ್ಮ ದೇಶದಲ್ಲೇ IT ಅಲ್ಲಿ ಇಲ್ಲಿ ಬರುವಂಥ ಕಲೆಕ್ಟ್ ಮಾಡುವಂಥ ಟ್ಯಾಕ್ಸ್ ದುಡ್ಡಲ್ಲೇ ನಮ್ಮ ಇಡೀ ಬೆಂಗಳೂರು ಎಷ್ಟು ಸ್ವಚ್ಛವಾಗಿ ಎಷ್ಟು ಸೂಪರಾಗಿ ಮಾಡ್ಬೋದು ಅಂತಂದರೆ ಅಷ್ಟೊಂದು ಟ್ಯಾಕ್ಸ್, ಅಷ್ಟೊಂದು ದುಡ್ಡು ಬರುತ್ತೆ. ನಾವು ಸೆಂಟ್ರಲ್ ಕೊಟ್ಟು ನಮ್ಗೆ ಬರೋ ಶೇರ್ ಬಂದ್ರೂ ನಮ್ಮ ಅಷ್ಟು ಸುಂದರವಾಗಿ ನಮ್ಮ ದೇಶನ ಮಾಡ್ಬೋದು. ಬಟ್ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಏನು ಮಾಡಿದ್ದಾರೆ ನಾವು ಎಲ್ಲ ಗಬ್ಬೆಪ್ಸಿ, ರೋಡ್ ಇಲ್ಲ ಸರಿಯಾಗಿ ನಮ್ಮಲ್ಲಿ. ಎಲ್ಲಿ ನೋಡಿದ್ರೂ ಕಿತ್ತೋಗಿರೋ ರೋಡು, ಬೇಕಾಬಿಟ್ಟಿ ಹಂಪ್ಸು, ನಮ್ಮ ಸಾರ್ವಜನಿಕರು ಓಡಾಡೋಕ್ಕೆ ಆಗಿರುವಂಥ ಒಂದು ಫುಟ್ಪಾತ್ಗಳು. ನಾವು ಯಾರಾದರೂ ಫುಟ್ಪಾತಲ್ಲಿ ನಡೆಯೋಕ್ಕಾಗತ್ತಾ? ಯಾರಿಗೂ ಫುಟ್ಪಾತಲ್ಲಿ ನಡೆಯೋಕ್ಕೆ ಆಗದಿರೋಂಥ ಇದೆ ನಮ್ಮ ಫುಟ್ಪಾತ್ಗಳು. ನಾವೆಲ್ಲ ಏನು ಮಾಡ್ತೀವಿ ಹೇಳಿ, ಹಿಂಗೇ ಸೈಡಲ್ಲಿ ರೋಡಿಗೆ ಹೋಗ್ಬಿಡ್ತೀವಿ. ಇದು ಬರೋ ಗಾಡಿಗಳಿಗೂ ತೊಂದರೆ ಆಗುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಫುಟ್ಪಾತು, ಬ್ಯೂಟಿಫುಲ್. ಎಷ್ಟು ಕ್ಲೀನ್ ಇದೆ ಅಂದರೆ ಇಡೀ ನಗರನೇ ಅಷ್ಟು ಕ್ಲೀನ್ ಇದೆ. ಅಣ್ಣ, ನಮ್ಮಲ್ಲಿರೋಂಥ ಕರಪ್ಷನ್ನು, ನಮಗಿನ್ನೂ ಒಳ್ಳೆ ಲೀಡರ್ಸ್ ಬೇಕು. ಇದೆಲ್ಲ ಸರಿ ಹೋದ್ರೇ ನಮಗೂ ಈ ಥರ ಒಂದು ನಗರ ಸಿಗುತ್ತೆ ಖಂಡಿತವಾಗ್ಲೂ. ಯಾಕಂದರೆ ನಮ್ಮಲ್ಲಿರುವಂಥ ಬರೋಷ್ಟು ದುಡ್ಡು ಟ್ಯಾಕ್ಸಿದೆ ಎಲ್ಲೂ ಇಲ್ಲ, ಅಷ್ಟು ದುಡ್ಡಿದೆ. ನಾವು ಏನೇನೋ ಮಾಡ್ಬೋದು. ಪ್ಲಸ್ ನಾಗರಿಕ ಪ್ರಜ್ಞೆ, ಸಿವಿಕ್ ಸೆನ್ಸ್ ಅನ್ನೋದು ನಮ್ಮೆಲ್ಲರ ಜನರಲ್ಲೇ ಮೂಡಬೇಕದು. ಅವಾಗಲೇ ಹೆಂಗೆ ಹಿಡ್ಕೊಬೋದು ಗೊತ್ತಾ ದೇಶನ. ನೋಡ್ತಾ ಇದ್ರೆ ಖುಷಿ ಆಗ್ತಿದೆ ದೇಶ ನೋಡ್ತಾಯಿದ್ರೆ. ಲೆಟ್ಸ್ ಸಿ, ನಮ್ಮ ಬೆಂಗಳೂರು ಯಾವಾಗ ಆಗುತ್ತೆ ಗೊತ್ತಿಲ್ಲ. ಮನ್ಸು ಮಾಡಿದ್ರೆ ಆಗುತ್ತೆ. ಅಷ್ಟು ದುಡ್ಡು ನಮ್ಮ ಬೆಂಗಳೂರಲ್ಲಿದೆ. ಮನ್ಸು ಮಾಡಬೇಕು, ಒಳ್ಳೆ ಲೀಡರ್ಸ್ ಬೇಕು. ವಿಲ್ ಲುಕ್ ಫಾರ್ವರ್ಡ್ ಫಾರ್ ಇಟ್. ಇನ್ನೊಂದು ಬೆಸ್ಟ್ ಪಾರ್ಟ್ ಆಫ್ ಶ್ರೀಲಂಕಾ ಟ್ರಾಫಿಕ್ ಏನಂತಂದರೆ, ಪ್ರತಿಯೊಬ್ಬರು ಎಷ್ಟು ಲೇನ್ ಡಿಸಿಪ್ಲಿನ್, ಟ್ರಾಫಿಕ್ನ ಎಷ್ಟು ಸಕ್ಕದಾಗಿ ಫಾಲೋ ಮಾಡ್ತಾರೆ ಅಂತಂದರೆ ಅಷ್ಟು ಸೂಪರಾಗಿ. ನಾನು ಬೆಂಟೋಟೋಯಿಂದ ಕೊಲಂಬೋವರೆಗೂ ಬಂದೆ. 3 ದಿನದಿಂದ ಒಂದು ಕ್ಯಾಬಲ್ಲಿದ್ದೆ. ಎಲ್ಲ ಕಡೆ ನೋಡಿದ್ರೆ ಯಾರೂ ಒಂದು ಸತಿನೂ ಹಾರ್ನ್ ಮಾಡಿಲ್ಲ. ನೋಡಿ ಎಷ್ಟು ವಿಶೇಷ. ನನಗೊಂಥರ ಆಶ್ಚರ್ಯ ಆಗೋಗ್ಬಿಡ್ತು. ನಮ್ಮ ಕಾರ್ ಡ್ರೈವರು 3 ದಿನ
ಒಂದು ಹಾರ್ನು ಒತ್ತಲೇ ಇಲ್ಲ ಅವನು, ಮಾಡಲೇ ಇಲ್ಲ. ಇಟ್ ಈಸ್ 2 ರೀಸನು. ಒಂದು ಹಾಂಕಿಂಗ್ ಹಾರ್ನ್ ಮಾಡೋದು ಇನ್ಡಿಸಿಪ್ಲಿನ್. 2ನೇ ರೀಸನು ಇಲ್ಲಿ ಹೆವಿ ಫೈನ್ ಬೀಳುತ್ತೆ. ಸೊ ಶ್ರೀಲಂಕಾದವರು ಮೂಲಭೂತವಾಗಿ ಶ್ರೀಲಂಕಾದವರು ಹಾರ್ನ್ ಮಾಡಲ್ಲ. ಇಟ್ಸ್ ಸೈನ್ ಆಫ್ ಇನ್ಡಿಸಿಪ್ಲಿನ್ ಅಂತ. 2ನೇ ಕಾರಣ ಫೈನು. ಬಟ್ ಸ್ಟಿಲ್ ನಮ್ಮ ಊರಲ್ಲೇ ಸಿಗ್ನಲೇ ಬಿಟ್ಟಿರಲ್ಲ ಅಷ್ಟೇ, ಪ್ಯಾ 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 ಅಂತ ಎಷ್ಟು ಹಾರ್ನ್ ಹೊಡೆದು ದಬ್ಬೆಬ್ಸ್ಬಿಡ್ತಾರೆ ಅಂದರೆ ಯಪ್ಪ ಕಿವಿ ಕಿತ್ತೋಗ್ಬಿಡುತ್ತೆ. ವಿನಾಕಾರಣ ನಮ್ಮಲ್ಲೇ ಸುಮ್ಮನೆ ಜನ ಹಾರ್ನ್ ಹೊಡಿತಾರೆ. ಇನ್ನು ಬೆಸ್ಟ್ ಪಾರ್ಟ್ ಏನು ಅಂತಂದರೆ, ನಾವೇನಾದರೂ ಯಾರಾದರೂ ರೋಡ್ ಕ್ರಾಸ್ ಮಾಡಬೇಕು ಅಂದರೆ ರೋಡ್ ಕ್ರಾಸ್ ಮಾಡಿದ್ರೆ ಎಲ್ಲ ಗಾಡಿಗಳು ನಿಂತ್ಕೊಂಡ್ಬಿಡುತ್ತೆ. ಯಾರೋ ಕ್ರಾಸ್ ಮಾಡ್ತಿದ್ರೆ ಅವ್ರು ದಾರಿ ಬಿಡಿ ಅಂತ. ನಮ್ಮಲ್ಲಿ ರೋಡ್ ಕ್ರಾಸ್ ಮಾಡ್ತೀನಿ ಕೇರೇ ಇಲ್ಲ, ನುಗ್ಗೋದೆ ಹಾಗೆ. ಸೊ ದಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಿವಿಕ್ ಸೆನ್ಸ್, ನಾಗರಿಕ ಪ್ರಜ್ಞೆ. ಎಷ್ಟು ಸತಿ ನೋಡಿದ್ದೀನಿ ಗೊತ್ತಾ, ರೋಡ್ ಕ್ರಾಸ್ ಯಾರೋ ಅಡ್ಡ ಬರ್ತಿದ್ದಾರೆ ಅಂದರೆ ಎಲ್ಲ ಗಾಡಿ ನಿಂತುಬಿಡುತ್ತೆ ಹೋಗಲಿ ಅಂತ. ಯಾವುದು ಹಳೆ ಬಿಲ್ಡಿಂಗ್ ಇದೆ. Lipiero taking around the Colombo. Yeah. Yes. Sanjay just said that it looks like Kabam Anta. So sir is like, why did you come to Colombo for? ನಮ್ಮ ವಯಸ್ಸಾದ್ರೆ ಎಷ್ಟು ಫಿಟ್ ಆಗಿದ್ದಾರೆ. ನಮ್ಮಲ್ಲಿ ನೋಡಿ ಕಬ್ಬನ್ ಪಾಕ್ ಲಾಲ್ ಬಾಗೋದೆ ಶಿವಸಪ್ಪ ಇರ್ತಾರೆ. ಎಲ್ಲ ಬರೇ ಅದು ಯಾವಾಗ ಗೊತ್ತಾ ವಾಕಿಂಗ್ ಬರೋದವರು ಡಾಕ್ಟ್ರು ಅಲ್ಟಿಮೇಟಮ್ ಕೊಟ್ಟಿರ್ತಾರೆ, ಯು ರೆಡ್ಯೂಸ್ ಯುವರ್ ಶುಗರ್ ಆರ್ ವಿಸಲ್ ಫ್ಯಾಟ್, ಅದೇ ಇಸ್ ಗೋಯಿಂಗ್ ಟು ಬಿ ವೆರಿ ಟಫ್ ಫಾರ್ ಯು ಅಂತಾರಲ್ಲ. ಅವಾಗ ಆ ಡಾಕ್ಟ್ರ್ ವಿಸಿಟ್ 1 ವೀಕ್ ಅಷ್ಟೇ ಬರೋದು. ಹಂಗೆ ನಮ್ಮ ಜನ ಏನು ಮಾಡೋಕ್ಕಾಗಲ್ಲ. ಫಿಟ್ನೆಸ್ ಆರೋಗ್ಯದ ಬಗ್ಗೆ ನಿಜ ನಿಜ ಆರೋಗ್ಯದ ಬಗ್ಗೆ ನಮ್ಮಲ್ಲಿ ಅಷ್ಟು ಕಾಳಜಿ ಇಲ್ಲ ನೋಡಿ. ಎಲ್ಲೂ ಡೋಂಟ್ ಸಿ ಬಿಗ್ ಫ್ಯಾಟ್ ಎಲ್ಲೂ ಇಲ್ಲ. ನಮ್ಮಲ್ಲೇ ದಪ್ಪ ಜನ ಇರೋದು. ನಮ್ಮ ಶ್ರೀಲಂಕಾ ನೋಡಿ, ನಮ್ಮ ನೇಬರಿಂಗ್ ಕಂಟ್ರಿ, ಹೌದು. ಆದರೂ ನಮಗೆ ಅನ್ಹೆಲ್ತಿ ಒಬೀಸ್ ಅನ್ನೋರು ನಮ್ಗೆ ಎಷ್ಟ ಕಾಣಲಿಲ್ಲ. ಎವ್ರಿಬಡಿ ಲುಕ್ಸ್ ಫಿಟ್ ಅಲ್ಲ. ಇದು ಟೌನ್ ಹಾಲ್ ಮೇಯರ್ ಆಫೀಸು. ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಸರ್. ಇಲ್ಲಿ ಪ್ರೆಸಿಡೆಂಟ್ ಚಂದ್ರಿಕಾ ಕುಮಾರ್ ತುಂಗ ಲಾಸ್ಟ್ 1 ಆಫ್ ಐಸ್. ಓಕೆ. 2000 ಇಸ್ವಿಯಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ನಡೀತಾ ಇದ್ದಾಗ ಅವರು 2ನೇ ಟರ್ಮಿಗೆ ನಿಂತಿದ್ರು ಚಂದ್ರಿಕಾ. ಅವಾಗ ಸೂಸೈಡ್ ಬಾಂಬ್ ಹಾಕಿ ಪ್ರೆಸಿಡೆಂಟ್ಗೆ ಒಂದು ಕಣ್ಣು ಹೋಯ್ತು. 30-35 ಜನ ಸತ್ರು. ಅವ್ರ LTT ಹಿಸ್ಟ್ರಿ ಎಲ್ಲಿ ಬೇಕಿದ್ರು ಬಂದು ಬಾಂಬ್ ಹಾಕ್ತಾ ಇದ್ರು ಆ ಟೈಮಲ್ಲೇ, ಸಿವಿಲ್ ವಾರಲ್ಲೇ. ಬ್ಯೂಟಿಫುಲ್ ಏರಿಯಾ ನೋಡಿ. ಟೇಕಿಂಗ್ ಎ ಮಾರ್ನಿಂಗ್ ವಾಕ್. ಎಷ್ಟು ಸಕಲಾಗಿದೆ ಅಂದರೆ ಎಲ್ಲ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋಂಥ ಮನೆ ಇನ್ನು ಹಾಗೇ ಉಳಿಸ್ಕೊಂಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಸಕಲಾಗಿದೆ. ಅದು ಹಳೆ ಬಿಲ್ಡಿಂಗ್ ಅಲ್ಲ, ಇದು ಆಲ್ ಬ್ರಿಟಿಷ್. ಎಂಟೈರ್ ಕೊಲಂಬೋ ಸಿಟಿ ಇಸ್ ಅ ಬ್ರಿಟಿಷ್ ಬಿಲ್ಟ್ ಇವೆಲ್ಲ. ಬಟ್ ಉಳಿಸ್ಕೊಂಡಿದ್ದಾರೆ ಇನ್ನು ಹಂಗೆ ಉಳಿಸ್ಕೊಂಡಿದ್ದಾರೆ. ಲಾಸ್ಟ್ 200 ಇಯರ್ಸ್ ಕಟ್ಟಿದ್ದು. ಬ್ರಿಟಿಷರು 150 ಇಯರ್ಸ್ 150 ವರ್ಷ ಆಳಿದ್ರಲ್ಲ, ಅವ್ರು ಕಟ್ಟಿರೋ ಸಿಟಿ ಇದು. ಪ್ಲಾಂಡ್ ಅದಕ್ಕೂ ಮೊದಲು ಪೋರ್ಚುಗೀಸರು ಡಚ್ಚರ್ ಇದ್ರು. ಡಚ್ಚರು ಮೇನು ಅದೇ ಬ್ರಿಟಿಷರೇ ಇದನ್ನು ಮಾಡರ್ನ್ ಸಿಟಿ ಮಾಡಿದ್ದವಾಗ. ಹಾಗೆ ಉಳಿಸ್ಕೊಂಡಿದ್ದಾರೆ. ಆ್ಯಂಡ್ ಕೊಲಂಬೋ ಇಸ್ ದ ಮೋಸ್ಟ್ ವೆಸ್ಟರ್ನೈಸ್ ಸಿಟಿ ಇನ್ ಎಂಟೈರ್ ಸೌತ್ ಏಷ್ಯಾ. ಆ್ಯಂಡ್ ಶ್ರೀಲಂಕಾ ಇಸ್ ದ ಮೋಸ್ಟ್ ವೆಸ್ಟರ್ನೈಸ್ ಕಂಟ್ರಿ ಇನ್ ಎಂಟೈರ್ ಸೌತ್ ಏಷ್ಯಾ. ಅದಕ್ಕಾಗಿ ಇಷ್ಟು ಕ್ಲೀನ್ ಆಗಿದೆ. ಅವ್ರು ಯಾವ ಥರ ಎಕನಾಮಿಕ್ ಪ್ರಾಬ್ಲಮ್ ಇರಲಿ, ಏನೇ ಇರಲಿ, ಹೈಜೀನ್ ಬಗ್ಗೆ ಮಾತ್ರ ಅವ್ರು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಕ್ಲೀನ್ ಅಂದರೆ ಕ್ಲೀನು. ಮತ್ತು ಈ ಸಿವಿಕ್ ಕಮ್ಯುನಿಟೀಸ್ ಅಲ್ಲ, ದೇ ಗಿವ್ ಹೈಯೆಸ್ಟ್ ಇಂಪಾರ್ಟೆನ್ಸ್. ಅದಕ್ಕೆ ಈ ಥರ ಇರೋದು. ಮತ್ತು ಸೌತ್ ಏಷ್ಯಾದಲ್ಲಿ ವಾಕ್ ಮಾಡಲಿಕ್ಕೆ ಶ್ರೀಲಂಕಾ ಇಸ್ ಎ ಪ್ಯಾರಡೈಸ್. ಇಡೀ ಸಿಟಿನ ರಾತ್ರಿ 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಕ್ಲೀನ್ ಮಾಡೋಕ್ಕೆ. ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆಳಗಿನ ಜಾವ 5 ಗಂಟೆ ಒಳಗೆ ಮುಗಿಸ್ತಾರೆ. ಬೆಳಗ್ಗೆ 6 ಗಂಟೆಗೆ ನೀವು ವಾಕ್ ಬಂದರೆ ಕಸ ಹೊಡಿಯೋರು ಯಾರು ಕಾಣಲ್ಲ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಒಂದೇ ಒಂದು ಕಸ ಇದು ಹೊಲ ಎಲ್ಲೋಯ್ತು ಅಂತ. ಆ ಥರ ಮಾಡ್ತಾರೆ ಅವರು ಪ್ರತಿ ಸಲ. ಅಲ್ಲಿ ವಾರ್ ನಡೀತಾ ಇದ್ದಾಗಲೂ ಹೀಗೆ ಇತ್ತು. ಅಲ್ಲಿ ಅರಗಾಲಯ ಪ್ರೊಟೆಸ್ಟ್ ಆದಾಗಲೂ ಹೀಗೆ ಇತ್ತು. ಜನಗಳು ಅವ್ರು ತಂದಿರೋ ಕಸನ ಅವರೇ ಪ್ಲಾಸ್ಟಿಕ್ ತುಂಬಿ ತೊಗೊಂಡೋಗೋರು, ಪ್ರೊಟೆಸ್ಟ್ ಮಾಡೋರು. ಮಾಡಬಾರ್ದು ಅಂತ ಸಿವಿಕ್ ಸೆನ್ಸ್, ಬೇಸಿಕ್ ಸಿವಿಕ್ ಸೆನ್ಸ್ ಅದಿರ್ಬೇಕು. ಆಮೇಲೆ ಇಲ್ಲಿ ಕ್ಯೂ ನಿಂತ್ಕೋತಾರೆ ಜನ. 3 ಜನ ಶ್ರೀಲಂಕನ್ಸ್ ಒಂದು ಕ್ಯೂ ಆಗುತ್ತೆ ಬ್ರಿಟಿಷರ ಥರ. ಯಾವುದೇ ಕಾರಣಕ್ಕೂ ಜನಗಳು ಗಂಟೆಗಟ್ಟಲೆ ಕ್ಯೂ ನಿಲ್ಲಿ ಗಲಾಟೆ ಮಾಡಲ್ಲ, ಜಂಪ್ ಮಾಡಲ್ಲ. ಭಾಳ ಅಪರೂಪ. ರೋಡ್ ಲೇನ್ ಡಿಸಿಪ್ಲಿನ್ ಭಾಳ ಜನ ಫಾಲೋ ಮಾಡ್ತಾರೆ.
ಯಾರು ಒಂದು ಚೂರು ಆ ಕಡೆ ಈ ಕಡೆ ಹೋಗಲ್ಲ, ಒಂದು ಸೆಂಟಿಮೀಟ್ರ್ ಕೂಡ. ಬೇಕಿದ್ರೆ 10 ಕಿಲೋಮೀಟರ್ ಜಾಮ್ ಇರಲಿ ಈ ಸೈಡಲ್ಲಿ, ಆಪೋಸಿಟ್ ಸೈಡ್ ಆನ್ಕಮಿಂಗ್ ಟ್ರಾಫಿಕ್ ಇದೆಯಲ್ಲ ಫುಲ್ಲು ಖಾಲಿ ಬಿಟ್ಟಿರ್ತಾರೆ. ಮತ್ತು ನೋ ಪಾರ್ಕಿಂಗ್ ಏರಿಯಾಗಳ ಗಾಡಿ ನಿಲ್ಲಿಸೋಲ್ಲ ಭಾಳ ಅಪರೂಪ, ಇಲ್ಲ ಅಂತಿಲ್ಲ, ಬಟ್ ಭಾಳ ಕಡಿಮೆ. ಮತ್ತು ಇಲ್ಲಿ ಪೊಲೀಸರು ಭಾಳ ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡ್ತಾರೆ, ಜನರಿಗೆ ಭಾಳ ಸಿವಿಕ್ ಸೆನ್ಸ್ ಇದೆ, ಯಾರು ಗಲಾಟೆ ಮಾಡಲ್ಲ ಅಂದ್ಕೊಂಡು. ಇಲ್ಲಿ ಒಂದು ಸ್ಮಾಲ್ ಟ್ರಾಫಿಕ್ ಜಾಮ್ ಆಗಿದೆ. ಅಬ್ಸರ್ವ್ ಮಾಡಿ ಹಿಂಗೆ ಸಿವಿಕ್ ಸೆನ್ಸ್ ಯಾವ ಥರ ಇದೆ ಅಂದರೆ, ಒಬ್ಬರು ಹಾರ್ನ್ ಹೊಡಿತಿಲ್ಲ ಆಯಿತಾ, ಒಬ್ಬನು ಹಾರ್ನ್ ಹೊಡಿತಿಲ್ಲ, ಯಾರು ಆ ಕಡೆಯಿಂದ ಓವರ್ಟೇಕ್ ತೆಗಿತಿಲ್ಲ, ಎಲ್ಲರೂ ಒಂದೇ ಲೈನಲ್ಲೇ ನೀಟಾಗಿದ್ದಾರೆ, ಆ ಲೈನ್ನ ಬಿಟ್ಟಿದ್ದಾರೆ. ನಮ್ಮಲ್ಲಿ ಆಗಿದ್ರೆ ಲೈನ್ ಜಂಪ್ ಮಾಡ್ಕೊಂಡು ಹೋಗಿ ದೇವಡ ಬೇರೆಯವ್ರಿಗೂ ಬ್ಲಾಕ್ ಮಾಡಿ ಪಕ್ಕ ಆ ಕಡೆಯಿಂದ ಬರೋವ್ರಿಗೂ ಮಾಡಿಬಿಡೋದು. ಇಟ್ಸ್ ಸಮಥಿಂಗ್ ವೆರಿ ನೈಸ್. ವಾವ್, ಇದೊಂದು ಬುದ್ಧಿಸ್ಟ್ ಟೆಂಪಲ್ ಅನಿಸುತ್ತೆ. ಬ್ಯೂಟಿಫುಲ್. ಓಹೋ, ಬುದ್ಧಿಸ್ಟ್